ಇದು ಪಬ್ಲಿಕ್ ಟಿವಿಯ ಫಟಾಫಟ್ ಇಂಪ್ಯಾಕ್ಟ್. ಒಂದೇ ಒಂದು ಗಂಟೆಯಲ್ಲಿ ಇಂಪ್ಯಾಕ್ಟ್ ಆಗಿರುವುದು ಸಿದ್ಧಗಂಗಾ ಮಠಕ್ಕೆ ಕೊಟ್ಟ ನೋಟಿಸ್ ವಾಪಸ್ ಪಡೆದಿದೆ ಸರ್ಕಾರ. 70 ಲಕ್ಷ ರೂಪಾಯಿ ವಿದ್ಯುತ್ ಬಿಲ್ ಅನ್ನ ಮನ್ನಾ ಮಾಡ್ತಾ ಇದೆ. ಒಂದು ವರದಿ ಒಂದೇ ಗಂಟೆಯಲ್ಲಿ ಇಂಪ್ಯಾಕ್ಟ್ ಆಗಿರೋದು. ನೋ, ನೀವು ಈ ವಿಚಾರದಲ್ಲಿ ಮಾನ್ಯ ಎಂ ಬಿ ಪಾಟೀಲ್ ಅವರು ಮನ್ನಾ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೋ ಸರ್, ನೀವು ಮನ್ನಾ ಮಾಡಿ, ಅದು ನಿಮ್ಮ ಯೋಚನೆಗೆ ಬಿಟ್ಟಂತ ವಿಚಾರ. ಬಟ್ ನನಗಿರುವಂತದ್ದು, ಒಂದು ಕೆರೆಯಿಂದ ಒಂದು ಕೆರೆಗೆ ಹರಿಸಿರುವಂತ ನೀರಿಗೆ ಬಳಕೆ ಮಾಡಿರುವಂತ ಮೋಟಾರ್ ಏನಿದೆ, ಪಂಪ್ ಮಾಡಿ ಕಳಿಸ್ಬೇಕಾಗತ್ತೆ. ಅದಕ್ಕೆ ದುಡ್ಡನ್ನ ನೀವು ಸ್ಯಾಂಕ್ಷನ್ ಮಾಡಿರ್ತೀರಾ. ಗ್ರಾಮಗಳಿಗೆ, ಕೆರೆಗಳಿಗೆ ನೀರು ತುಂಬಿಸುವಂತ ಯೋಜನೆ ಅಂತಾನೆ ಇದೆ. ಅದಕ್ಕೆ ಫಂಡ್ ಬಂದಿರುತ್ತೆ. ಆ ಫಂಡ್ ಎಲ್ಲಿ ಹೋಗಿದೆ, ಅದ್ರ ಬಗ್ಗೆ ಪ್ಲೀಸ್ ಇನ್ವೆಸ್ಟಿಗೇಷನ್ ಮಾಡಬೇಕು. ಮಾತಾಡ್ತಿದ್ದಾರೆ, ಕೇಳಿಸ್ಕೊಳ್ಳೋಣ. ಅವ್ರು ಹೇಳ್ತಾ ಇರೋ ಪ್ರಕಾರ ನೀರನ್ನೇ ಬಳಸ್ಕೊಂಡಿಲ್ಲ. ಅದೇನು ಸರ್ ಇದು ಗೊಂದಲ? ನೋಡಿ, ಅಲ್ಲಿ ಒಂದು KDBಯ ಒಂದು ಕೆರೆ ಇದೆ, ಅಲ್ಲಿಂದ ನೀರು ಲಿಫ್ಟ್ ಮಾಡಿದ್ರಿ, ಅದ್ರ ಚಾರ್ಜಸ್ ಕೊಡಬೇಕು ಅಂತೇಳಿ ಲೋಕಲ್ ಎಕ್ಸಿಕ್ಯೂಟಿವ್ನವರು ಏಪ್ರಿಲ್ನಲ್ಲೇ ಪತ್ರ ಬರೆದಿದ್ದಾರೆ. ಅದಕ್ಕೆ ಮಠದವರು ತುಂಬ ಸಹ ಅದಕ್ಕೆ ಒಂದು ಪತ್ರ ಬರೆದಿದ್ದಾರೆ. ಅವ್ರು ನೀರನ್ನೇ ಬಳಸ್ಕೊಂಡಿಲ್ಲ ಅಂತಂದರೆ ಅವ್ರು ಯಾರು ಅದನ್ನು ಎಕ್ಸಿಕ್ಯೂಟಿವ್ನವರಾಗಲಿ ಅಷ್ಟೊಂದು ಯಾರು ಇದನ್ನು ಮಾಡಿದ್ದಾರೆ ಅವ್ರಿಗೆ ನೋಟಿಸ್ ಕೊಡ್ತೀವಿ, ಸ್ಪಷ್ಟನೆ ಕೇಳ್ತೀವಿ. ಒಂದು ಎರಡನೇದಾಗಿ ಬಳಸ್ಕೊಂಡ್ರೂ ತಪ್ಪಲ್ಲ. ಸಿದ್ಧಗಂಗಾ ಮಠ ಒಂದು ವಿಶ್ವದಲ್ಲೇ ಒಂದು ಶ್ರೇಷ್ಠವಾದಂಥ ಮಠ. ಪ್ರತಿ ವರ್ಷ 10,000 ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಜಾತ್ಯತೀತವಾಗಿ ಯಾವುದೇ ಧರ್ಮ ಜಾತಿ ನೋಡದೆ ಅವ್ರಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ, ಆಶ್ರಯವನ್ನು ಕೊಡ್ತಾ ಹಾಸ್ಟೆಲ್ ಇಟ್ಕೊಂಡು ಅವ್ರಿಗೆ ಊಟದ ಅನ್ನಪ್ರಸಾದವನ್ನು ಕೊಡ್ತಾ ಇದ್ದಾರೆ. ಇಂಥ ಒಂದು ಶ್ರೇಷ್ಠ ಕಾರ್ಯವನ್ನು ಮಾಡುವಂಥ ಬೇರೆ ಯಾವುದೂ ಕೂಡ ವಿಶ್ವದಲ್ಲಿ ಒಂದು ಮಠ ಇಲ್ಲ ಇವತ್ತೊಂದು ದಿವಸ. ಹೀಗಾಗಿ ಅವ್ರು ಬಳಸ್ಕೊಂಡಿದ್ರು ಕೂಡ ಅದನ್ನು ಈಗಾಗಲೇ ಹೇಳಿಬಿಟ್ಟಿದ್ದೀನಿ, ಚೀಫ್ ಇಂಜಿನಿಯರ್ಗೂ ಹೇಳಿದ್ದೀನಿ, CO ಹೇಳಿದ್ದೀನಿ, ಅದನ್ನು ವೇವ್ ಆಫ್ ಮಾಡ್ತೀನಿ. ಇನ್ನು ಬಳಸ್ಕೊಂಡೇ ಇಲ್ಲ, ನೋಟಿಸ್ ಕೊಟ್ಟರೆ ನೋಡ್ಕೊಂಡ್ಮೇಲೆ ಅವ್ರಿಗೆ ಕ್ರಮ ಕ್ರಮ ಜರುಗಿಸ್ತೀವಿ. ಮುಂದೆ ಅವರು ಬಳಸ್ಕೊಳ್ಳಿಕ್ಕೂ ಪರವಾನಗಿ ಕೊಡ್ತೀನಿ. ಮುಂದೆ ಬಳಸ್ಕೊಳ್ಳೋಕ್ಕೆ ಪರವಾನಗಿ ಕೊಡ್ತೀವಿ. ಅದು ಕೂಡ ಅದಕ್ಕೆ ಮಟ್ಟಕ್ಕೆ ಯಾವುದೋ ಒಂದು ರೂಪಾಯಿ ಅದನ್ನು ತಗೊಳ್ಳುವಂಥದ್ದಲ್ಲ. ನಮ್ಮದು ಕೂಡ ಒಂದು ಸಾಮಾಜಿಕ ಕಳಕಳಿ ಇರಬೇಕಾಗ್ತದೆ. CSR ಅಂತ ತಗೋತೀನಿ ಅದನ್ನು. ಅಲ್ಲ, ಖಂಡಿತ ಸರ್. ಯಾಕಂದ್ರೆ ಮಠದ ವಿಚಾರಗಳಲ್ಲಿ ಅದು ತ್ರಿವಿಧ ದಾಸೋಹದ ಅಂತ ಇಂಥ ದೊಡ್ಡ ಮಠದ ವಿಚಾರದಲ್ಲಿ ಆ ರೀತಿ ಅಧಿಕಾರಿಗಳು ತಪ್ಪು ಮಾಡಿದ್ರೆ ಅಥವಾ ಕೊಡಬೇಕಾದ್ರೆ ಒಂದು ಪರಿಶೀಲನೆ ಮಾಡಬೇಕಿತ್ತಲ್ಲ. ಯಾಕಂದ್ರೆ ಸ್ವಾಮೀಜಿ ಒಂದು ಹನಿ ನೀರು ಬಳಸಿಲ್ಲ. ನಾನು ವೆರಿಫೈ ಮಾಡ್ತೀನಿ. ನಾನು ಹೇಳ್ತೀನಿ, ವೆರಿಫೈ ಮಾಡಿ ಅವ್ರು ನೀರೇ ಬಳಸಬಾರ್ದು, ಅವ್ರು ಇದು ಮಾಡಿದರೆ, ಕ್ಲೇಮ್ ಮಾಡಿದರೆ ಅದಕ್ಕೆ ನಾನು ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ತೀನಿ. ಸ್ಪಷ್ಟೀಕರಣ ಕೇಳಿ ಸೂಕ್ತವಾದ ಕ್ರಮ ಕೈಗೊಳ್ತೀನಿ. ಅವ್ರು ಬಳಸ್ಕೊಂಡಿದ್ರು ತಪ್ಪಲ್ಲ, ಅದನ್ನು ಬಳಸ್ಕೊಂಡಿದ್ರೆ ಅದನ್ನು ವೇವ್ ಆಫ್ ಮಾಡ್ತೀವಿ. ಮುಂದೆನೂ ಅವ್ರಿಗೆ ಬಳಸ್ಕೊಳ್ಳಿಕ್ಕೆ ಪರವಾನಗಿ ಕೊಡ್ತೀವಿ. ಓಕೆ ಸರ್. ಮತ್ತು ಅದಕ್ಕೂ ಚಾರ್ಜ್ ಮಾಡಲ್ಲ. ಅದಕ್ಕೂ ಚಾರ್ಜ್ ಮಾಡಲ್ಲ. ಸರ್, ಇದು ಸಚಿವರಾಗಿರ್ತಾರೆ ಎಂ ಬಿ ಪಾಟೀಲ್ ಅವರ ಮಾತು. ಅಂದರೆ ಹಾಗೇನಾದರೂ ಬಳಸದೆ ಇದು ಮಾಡಿದರೆ ಖಂಡಿತ ಅವ್ರ ವಿರುದ್ಧ ಕ್ರಮ ಕೈಗೊಳ್ತೀವಿ. ಯಾರು ನೋಟಿಸ್ ಕೊಟ್ಟರು ಅವ್ರ ವಿರುದ್ಧ, ಅಕಸ್ಮಾತ್ ಅವ್ರು ಬಳಸಿದ್ರು ಕೂಡ ಅವೆಲ್ಲ ಬಿಲ್ಲನ್ನು ಕೂಡ ಮಾಫಿ ಮಾಡ್ತೀವಿ ಅನ್ನೋದು ಸಚಿವರ ಮಾತು. ಕ್ಯಾಮರಾ ಪರ್ಸನ್ ಪುರುಷೋತ್ತಮ, ಸುಖೇಶ್, ಪಬ್ಲಿಕ್ ಟಿವಿ, ಬೆಳಗಾವಿ.